ವೀಕ್ಷಕರೇ, ದೇಶದ ಮೊಟ್ಟ ಮೊದಲ ಟ್ರಾನ್ಸ್ ಶಿಪ್ಮೆಂಟ್ ಬಂದರಿಗೆ ಶುಕ್ರವಾರ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದ್ದಾರೆ. ಅದು ಸಹ ಬರೋಬ್ಬರಿ 8,867 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಟ್ರಾನ್ಸ್ ಶಿಪ್ಮೆಂಟ್ ಬಂದರು ಇದಾಗಿದೆ. ಇದು ದಕ್ಷಿಣ ಭಾರತದ ಕೇರಳದಲ್ಲಿ ನಿರ್ಮಾಣವಾಗಿದೆ ಎಂಬುದು ಮತ್ತೊಂದು ವಿಶೇಷ. ಹಾಗಾದ್ರೆ ಏನಿದು ಟ್ರಾನ್ಸ್ ಶಿಪ್ಮೆಂಟ್ ಬಂದರು? ಇದರಿಂದ ಭಾರತಕ್ಕೆ ಏನು ಲಾಭ? ವಾರ್ಷಿಕವಾಗಿ ಎಷ್ಟು ಸಾವಿರ ಕೋಟಿ ರೂಪಾಯಿ ಇದರಿಂದ ದೇಶದ ಖಜಾನೆಗೆ ಉಳಿತಾಯವಾಗಲಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತುವ ಮೂಲಕ ನಮ್ಮ ಮಾಧ್ಯಮ ಅಭಿಯಾನಕ್ಕೆ ಬೆಂಬಲಿಸಿರಿ. ವೀಕ್ಷಕರೇ, ಕೇರಳದ ವಿಜಿಂಜಂನಲ್ಲಿ ನಿರ್ಮಾಣವಾಗಿರುವ ದೇಶದ ಮೊಟ್ಟ ಮೊದಲ ಟ್ರಾನ್ಸ್ ಶಿಪ್ಮೆಂಟ್ ಬಂದರು ಲೋಕಾರ್ಪಣೆ ಮಾಡಿರುವ ಮೋದಿ, ಇದು ದೇಶದ ಕಡಲ ಉದ್ಯಮದಲ್ಲಿ ಹೊಸ ಮೈಲಿಗಲ್ಲು ಎಂದು ಬಣ್ಣಿಸಿದ್ದಾರೆ. ಈ ಬಂದರಿನ ವಿಶೇಷವೇನೆಂದ್ರೆ, ಅದಾನಿ ಸಮೂಹದಿಂದ ನಿರ್ಮಾಣವಾಗಿರುವಂತಹ ಈ ಟ್ರಾನ್ಸ್ ಶಿಪ್ಮೆಂಟ್ ಕಂಟೈನರ್ ಒಳಗೊಂಡಿರುವ ದೇಶದ ಇಂಥ ಏಕೈಕ ಬಂದರು ಎಂಬ ಖ್ಯಾತಿಯನ್ನ ಪಡೆದಿದೆ. ಬಂದರಿನಿಂದ 1 ಕಿಲೋಮೀಟರ್ ದೂರದವರೆಗೆ 18 ರಿಂದ 20 ಮೀಟರ್ಗಳಷ್ಟು ನೀರಿನ ಆಳ ಇದ್ದು ದೊಡ್ಡ ದೊಡ್ಡ ಹಡಗುಗಳು ಬಂದು ನಿಲ್ಲೋಕೆ ಇದು ಸಹಕಾರಿಯಾಗಲಿದೆ. ನಮ್ಮ ದೇಶಕ್ಕೆ ಟ್ರಾನ್ಸ್ ಶಿಪ್ಮೆಂಟ್ ಬಂದರು ಯಾಕೆ ಮುಖ್ಯ? ಇಲ್ಲಿಯವರೆಗೆ ಭಾರತಕ್ಕೆ ವಿದೇಶಗಳಿಂದ ದೊಡ್ಡ ಹಡಗಿನಲ್ಲಿ ಬಂದ ಕಂಟೈನರ್ಗಳು 70% ಕೊಲಂಬೋ, ಸಿಂಗಾಪುರ್ ಅಥವಾ ದುಬೈನಿಂದ ವಿದೇಶಿ ಬಂದರುಗಳಲ್ಲಿ ಟ್ರಾನ್ಸ್ ಶಿಪ್ಮೆಂಟ್ಗೆ ಒಳಗಾಗಬೇಕಿತ್ತು. ಭಾರತದ ಹಡಗುಗಳು ಅಲ್ಲಿಗೆ ತೆರಳಿ ಅಲ್ಲಿಂದ ಕಂಟೈನರ್ಗಳನ್ನ ಹೊತ್ತು ಭಾರತ ತನ್ನ ನೆಲಕ್ಕೆ ತಲುಪಬೇಕಾದ ಸಮಸ್ಯೆ ಎದುರಿಸಬೇಕಾಗಿತ್ತು. ಈಗ ಸಮಯ ಬದಲಾಗಿದೆ. ಮೋದಿ ಪ್ಲಾನ್ ಆಫ್ ಆಕ್ಷನ್ ನಿಂದಾಗಿ ನಮ್ಮಲ್ಲಿಯೇ ಟ್ರಾನ್ಸ್ ಶಿಪ್ಮೆಂಟ್ ಬಂದರು ನಿರ್ಮಾಣವಾಗಿದೆ. ವಿದೇಶಗಳಿಂದ ಭಾರತಕ್ಕೆ ಬರುವ ಎಲ್ಲಾ ಹಡಗು ನಮ್ಮ ದೇಶದಲ್ಲೇ ಅಂದ್ರೆ ಕೇರಳದ ವಿಜಿಂಜಂನಲ್ಲಿ ಬಂದು ಟ್ರಾನ್ಸ್ ಶಿಪ್ಮೆಂಟ್ ಗೆ ಒಳಗಾಗಬಹುದು. ಯಾಕೆಂದ್ರೆ ಈಗ ವಿದೇಶಗಳಿಂದ ಬರುವ ದೊಡ್ಡ ದೊಡ್ಡ ಹಡಗು ಕೂಡ ಇಲ್ಲಿ ಸುಗಮವಾಗಿ ಬಂದು ತಂಗಲು ಸಾಧ್ಯವಾಗುತ್ತೆ. ಟ್ರಾನ್ಸ್ ಶಿಪ್ಮೆಂಟ್ ಬಂದರು ಆರಂಭವಾದ ಸಮಯದಲ್ಲೇ ಮೆಡಿಟೇರಿಯನ್ ಶಿಫ್ಟಿಂಗ್ ಕಂಪನಿಯಿಂದ ನಿರ್ವಹಿಸಲ್ಪಡುವ ವಿಶ್ವದ ಅತಿ ದೊಡ್ಡ ಪರಿಸರ ಸ್ನೇಹಿ ಕಂಟೈನರ್ ಹಡಗು ಟರ್ಕಿಯಿಂದ ವಿಜಿಂಜಂನಲ್ಲಿ ಬಂದಿಳಿದಿದೆ. ಇದು ಸುಮಾರು 400 ಮೀಟರ್ ಉದ್ದ, 63 ಮೀಟರ್ ಅಗಲ, 33 ಮೀಟರ್ ಆಳವನ್ನ ಹೊಂದಿದೆ. ಈ ಬಂದರಿನಿಂದ ವಾರ್ಷಿಕ ಎಷ್ಟು ಕೋಟಿ ಲಾಭ? ವೀಕ್ಷಕರೇ, ಭಾರತಕ್ಕೆ ಬರುವ ದೊಡ್ಡ ಹಡಗುಗಳು ವಿದೇಶಿ ಬಂದರುಗಳಲ್ಲಿ ಟ್ರಾನ್ಸ್ ಶಿಪ್ಮೆಂಟ್ ಗಳಿಗೆ ಒಳಗಾಗದೆ ನಮ್ಮ ದೇಶದಲ್ಲೇ ವಿಜಿಂಜಂನಲ್ಲಿ ನಮ್ಮದೇ ಟ್ರಾನ್ಸ್ ಶಿಪ್ಮೆಂಟ್ ಬಂದರಿಗೆ ಬರೋದ್ರಿಂದ ಸರಿಸುಮಾರು ವಾರ್ಷಿಕವಾಗಿ 1,800 ಕೋಟಿ ವೆಚ್ಚವಾಗುತ್ತಿದ್ದ ದೇಶದ ಸಂಪತ್ತು ಉಳಿಸಿದಂತಾಗಲಿದೆ. ಟ್ರಾನ್ಸ್ ಶಿಪ್ಮೆಂಟ್ ಬಂದರಿನಿಂದ ಏನೆಲ್ಲ ಉಪಯೋಗ? ವೀಕ್ಷಕರೇ ನೋಡಿ, ಟ್ರಾನ್ಸ್ ಶಿಪ್ಮೆಂಟ್ ಬಂದರಿನಿಂದಾಗಿ ವಿದೇಶದಿಂದ ಬಂದ ಕಂಟೈನರ್ಗಳನ್ನ ಒಂದು ಹಡಗಿನಿಂದ ಇನ್ನೊಂದು ಹಡಗಿಗೆ ಸುಲಭವಾಗಿ ವರ್ಗಾಯಿಸಬಹುದು. ಈ ಬಂದರು ರೈಲು ಮಾರ್ಗ ಮತ್ತು ರಸ್ತೆ ಮಾರ್ಗಕ್ಕೆ ಸಮೀಪದಲ್ಲಿದೆ. ಇದರಿಂದಾಗಿ ಒಳನಾಡಿನ ಸರಕುಗಳನ್ನ ಕಡಿಮೆ ವೆಚ್ಚದಲ್ಲಿ ಸುಲಭವಾಗಿ ಸಾಗಿಸಬಹುದು. ಇದರ ಜೊತೆಗೆ ತಿರುವನಂತಪುರಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈ ಬಂದರಿಗೆ ಕೇವಲ 15 ಕಿಲೋಮೀಟರ್ ದೂರದಲ್ಲಿದೆ. ಈ ಬಂದರಿಗೆ ರೈಲು ನಿಲ್ದಾಣ 12 ಕಿಲೋಮೀಟರ್ ದೂರದಲ್ಲಿದ್ರೆ ರಾಷ್ಟ್ರೀಯ ಹೆದ್ದಾರಿ 47 2 ಕಿಲೋಮೀಟರ್ ದೂರ ಅಷ್ಟೇ. ಈ ಎಲ್ಲ ವಿಶೇಷಗಳನ್ನು ಟ್ರಾನ್ಸ್ ಶಿಪ್ಮೆಂಟ್ ಬಂದರು ಒಳಗೊಂಡಿದೆ. ಇಂಥ ಬಂದರು ಪ್ರಧಾನಿ ನರೇಂದ್ರ ಮೋದಿ ಆಡಳಿತದಲ್ಲಿ ಪೂರ್ಣಗೊಂಡು ಲೋಕಾರ್ಪಣೆಯಾಗ್ತಾ ಇರೋದು ಇನ್ನೊಂದು ಇತಿಹಾಸದ ಪುಟ ಸೇರುವ ದಾಖಲೆ ಕಾರ್ಯ ಅಂತ ಹೇಳಬಹುದು. ವೀಕ್ಷಕರೇ, ಕೇರಳದಲ್ಲಿ ಆರಂಭವಾದ ಈ ಬಹುಕೋಟಿ ವೆಚ್ಚದ ಟ್ರಾನ್ಸ್ ಶಿಪ್ಮೆಂಟ್ ಬಂದರು ಸರ್ಕಾರ ಮತ್ತು ಉದ್ಯಮಿ ಅದಾನಿ ಗ್ರೂಪ್ ನ ಅದಾನಿ ಪೋರ್ಟ್ ಅಂಡ್ ಸ್ಪೆಷಲ್ ಎಕಾನಾಮಿಕ್ ಝೋನ್ ಲಿಮಿಟೆಡ್ ಅಂದ್ರೆ APSEZ ಸಂಸ್ಥೆಯ ಸಹಭಾಗಿತ್ವದಲ್ಲಿ ನಿರ್ಮಾಣಗೊಂಡಿದೆ. ವೀಕ್ಷಕರೇ, ನೀವು ಕೇಳಿಸ್ಕೊಂಡಿರಬಹುದು ಒಂದು ಮಾತನ್ನ, ಅದೇ ನಮ್ಮ ಸಂಸತ್ತಿನ ಪ್ರತಿಪಕ್ಷದ ನಾಯಕ ಅದಾನಿ ಚೂರ್ ಹೈ, ಮೋದಿ ಉಸ್ಕೆ ಸಾಥ್ ಹೈ ಅಂತ ಯಾವಾಗ್ಲೂ ಬೈಯುತ್ತಾ ದೇಶದ ಮುಂದೆ ಮೋದಿ ಅವರನ್ನ ತಪ್ಪಾಗಿ ಬಿಂಬಿಸಲು ಪ್ರಯತ್ನಿಸಿದ್ದಾರೆ. ಈಗ ಅದೇ ಉದ್ಯಮಿ ಅದಾನಿ ಟ್ರಾನ್ಸ್ ಶಿಪ್ಮೆಂಟ್ ಬಂದರು ನಿರ್ಮಿಸಿಕೊಟ್ಟಿದ್ದಾರೆ. ಅದಾನಿ ಸಹಕಾರದಿಂದಾಗಿ ನಿರ್ಮಾಣಗೊಂಡಿರುವ ಈ ಬಂದರು ದೇಶದ ಖಜಾನೆಗೆ ಉಳಿತಾಯದ ಭಾರಿ ಮೊತ್ತವನ್ನ ತಂದಿಡಲಿದೆ ಎಂಬುದನ್ನ ಪ್ರತಿಪಕ್ಷದ ನಾಯಕರು ಗಮನಿಸಬೇಕು. ಈ ಟ್ರಾನ್ಸ್ ಶಿಪ್ಮೆಂಟ್ ಫೋರ್ಟ್ ಅಂದ್ರೆ ಏನು ಅಂತ ನಿಮಗೇನಾದ್ರೂ ತಿಳಿಯದಿದ್ರೆ, ಇದೇ ಕೇರಳದ ನಿಮ್ಮ ಪಕ್ಷದ ಸಂಸದ ಶಶಿ ತರೂರ್ ಇದ್ದಾರೆ. ಅವರನ್ನೇ ಒಮ್ಮೆ ಕರೆಸಿಕೊಂಡು ಇದರ ಬಗ್ಗೆ ಮಾಹಿತಿ ಪಡೆದುಕೊಳ್ಳಬಹುದಾಗಿದೆ. ಇನ್ನಾದ್ರೂ ಅದಾನಿ ಮೋದಿ ಮಂತ್ರ ಬಿಟ್ಟು ನರೇಂದ್ರ ಮೋದಿ ಅವರನ್ನ ಜರೆಯಲು ಬೇರೊಂದು ಮಂತ್ರ ಹುಡುಕೋದು ಸೂಕ್ತ ಈ ಪ್ರತಿಪಕ್ಷದ ಬುದ್ಧಿಮಾನ್ ನಾಯಕ ರಾಗ ಅಲ್ವೇ ಪ್ರೇಕ್ಷಕರೇ? ಇನ್ನು ಈ ಮಾಹಿತಿ ಬಗ್ಗೆ ನಿಮ್ಮ ಅನಿಸಿಕೆ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಸುದ್ದಿಬಿಂಬ ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.